ಮಾತಾಡೋ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಲ್ಲ. ಸೀದಾ ಹೆಂಗ ಶಿವಾಜಿ ಮಹಾರಾಜನ ನಿಲುವುಗಳಿದ್ದು ಹಿಂದುತ್ವಕ್ಕೆ ಹಿಂದೂಗಳಿಗೆ ಏನಾದ್ರೂ ಅವಮಾನ ಅಪಮಾನ ಆದ್ರೆ ನನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ಏನು. ನನ್ನ ಮೊನ್ನೆ ಒಬ್ಬರು ನಮ್ಮ ಶಿಷ್ಯ ಸಾಂಬಾಜಿ ಅವನ ಮಗನ ಬಗ್ಗೆ ಒಂದು ಚಿತ್ರ ತೆಗೆದ, ಭಾಳ ಚಂದ ತೆಗೆದಾರ. ಆ ಚಿತ್ರ ತೋರ್ಸಕತ್ತಿದ್ದವ ಅವನ ಮನ್ಯಾಗ ಕುಂತು. ನಿಜವಾಗಿ ನನಗೇನು ಅನಿಸ್ತು ಅಂದ್ರೆ ಬಸವನಗೌಡ ನೆನಪಿಗೆ ಬಂದ. ಬಸವನಗೌಡ ಎಷ್ಟು ಅಭಿಮಾನ ಪ್ರೇಮವನ್ನ ಗಳಿಸ ಇವ್ರ ಮಗನೂ ಕೂಡ ಹಂಗೆ ಅದ. ನಾನು ಅನಿಲ್ ಪ್ರಸಾದ್ ಅವ್ರು ಹೋಗಿ ಅವ್ರ ಜೊತೆ ಅರ್ಧ ಗಂಟೆ ಕುತ್ಕೊಂಡಿವಿ. ಎಷ್ಟು ವಿನಯ, ಎಷ್ಟು ಒಂದು ಪ್ರಬುದ್ಧತೆ, ಅವನ ಮಾತುಗಳು, ಅವನ ನಡವಳಿಕೆ, ಅವರ ವಿಚಾರಗಳು, ಇದನ್ನು ನೋಡಿ ಸಂತೋಷ ಅನಿಸ್ತು. ಅದಕ್ಕೆ ನಾನು ಅವ್ರಿಗೆ ಆಫೀಸ್ ಒಳಗೆ ಬಂದೆ. ಹುಲಿ ಬಟ್ಟೆ ಹುಲಿ ಗುರ್ತದ ಅಂತ ಗಾದಿ ಮಾತು ಕೇಳಿದ್ವಿ. ಇವತ್ತು ಕಣ್ಣಾರೆ ಕಂಡಿವಿ ನೋಡು ರಾಮನಗೌಡ್ರ ಅಂತಂದ್ವಿ. ಭಾಳ ಸಂತೋಷ. ಇಂಥ ನಾಯಕರು ನಾಡಿನೊಳಗೆ ಇರಬೇಕು, ಬೆಳೀಬೇಕು. ನಮ್ಮ ನಾಯಕರು ಯಾಕೆ ನಾಯಕರು ಅಂತಾರಂದ್ರೆ ಅವರಿಗಾಗಿ ಬಡದಾಡಕತ್ತಿಲ್ಲ, ಅವರು ಧರ್ಮಕ್ಕಾಗಿ ಬಡದಾಡಕತ್ತಾರ, ದೇಶಕ್ಕಾಗಿ ಬಡದಾಡಕತ್ತಾರ, ನಮ್ಮ ಸನಾತನ ಧರ್ಮಕ್ಕಾಗಿ ಅವರ ಒಂದು ಬಡದಾಟ ಆದ. ಅದಕ್ಕೆ ಅಂಥ ವ್ಯಕ್ತಿಗಳು ನಮಗೆ ಪ್ರೇರಣಾದಾಯಕರು. ಅಂಥ ವ್ಯಕ್ತಿಗಳು ಉನ್ನತ ಬೆಳಿಬೇಕು ಸಮಾಜದೊಳಗೆ. ಈಗೇನೋ ಸೂರ್ಯಗೆ ಗ್ರಹಣ ಹಿಡಿತದೆ ನೋಡು, ನಿಮಗೇನು ದೊಡ್ಡದಲ್ಲಿರು, ಯಾರಿಗೂ ಬಿಟ್ಟಿಲ್ಲ ಗ್ರಹಣ. ಸೂರ್ಯ ಅಂತ ದೊಡ್ಡ 3 ಲೋಕ ಬೆಳಗುವಂತ ಸೂರ್ಯನ ಗ್ರಹಣ ಹಿಡಿತದಂತ. ಸ್ವಲ್ಪ ಸಮಯ ನಿಮಗೊಂದು ಸ್ವಲ್ಪ ಬಂದಾಗ ಮತ್ತೆ ಮತ್ತೆ ನೀವು ಉಜ್ವಲವಾಗಿ ಸಮಾಜದೊಳಗೆ ಬೆಳಕು ನಿಲ್ತೀರಿ. ಈ ನಾಡು ನೋಡಿ ಖುಷಿ ಪಡುವಂತ ದೊಡ್ಡ ಸ್ಥಾನದೊಳಗೆ ನೀವು ನಿಲ್ಲುತ್ತೀರಿ ಅನ್ನುವಂಥ ಒಂದು ಹೆಮ್ಮೆಯ ಮಾತುಗಳನ್ನು ಆಡಿ ಇವತ್ತೇನು ನೀವು ಇದು ಬೆಳೆಯುವಂತ ಬರೇ ಈ ಸ್ಕಲ್ಟನ್ ತರ ಇರುವಂತ ಕಾಲಂಗಳು ನಿಂತಿರುವಂತ ಬಿಲ್ಡಿಂಗ್